ನಿಮ್ಮೆಲ್ಲ ಉದ್ದೇಶಿಸಿ ನಮ್ಮ ಮೈಸೂರು AIDSO ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಚಂದ್ರಕಲಾ ಅವರು ಮಾತಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ. ನಿಮಗೆ ವಿಷಯ ಈಗ ಆಲ್ರೆಡಿ ಗೊತ್ತಿದೆ, ನಾನು ನಿಮ್ದು ಸಮಯ ತುಂಬಾ ತಗೊಳ್ಳಲ್ಲ. ಇವತ್ತು ಈ ದೇಶದಲ್ಲಿ ಆಗ್ತಿರೋಂಥ ಅನ್ಯಾಯನ ಪ್ರಶ್ನೆ ಮಾಡಿ ವಿದ್ಯಾರ್ಥಿಗಳ ಜೊತೆಗೆ ದೆಹಲಿಯಲ್ಲಿ ಹೋರಾಟ ಏನ್ ನಡೀತಾ ಇದೆ, ಲಕ್ಷಾಂತರ ಜನ ವಿದ್ಯಾರ್ಥಿಗಳ ಜೊತೆಗೆ ಶಿಕ್ಷಣ ಪ್ರೇಮಿಗಳ ಜೊತೆಗೆ ಹೋರಾಟ ಯಾರು ಮಾಡ್ತಿದ್ದಾರೆ ಅಂತವ್ರ ಪರ ನಾವು ನಿಲ್ತೀವಿ ಅಂತ ನೀವು ಇಷ್ಟು ಜನ ಇವತ್ತಿಲ್ಲಿ ಬಂದು ಕೂತಿದ್ದೀರಲ್ಲ, ನಿಮ್ಮೆಲ್ರಿಗೂ ಕೂಡ ಹೋರಾಟದ ಕ್ರಾಂತಿಕಾರಿ ಶುಭಾಶಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಒಂದೇನಂದ್ರೆ AIDSO ಈ ನೀಟ್ ಏನು ಎಕ್ಸಾಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಒಂದು ದೇಶ ಒಂದು ಪರೀಕ್ಷೆ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿದ್ರು. ಇದನ್ನ ಇಂಟ್ರೊಡ್ಯೂಸ್ ಮಾಡಿ ಮೊದಲನೇ ದಿನಗಳಿಂದನೇ ಕೂಡ ಸರ್ಕಾರಕ್ಕೆ AIDSO ಹೋರಾಟದ ಮೂಲಕ ಎಚ್ಚರಿಕೆನ ಕೊಡ್ತು. ಈ ನೀಟನ್ನ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ದೊಡ್ಡ ಮಟ್ಟದ ಅನಾಹುತ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗುತ್ತೆ, ವೈದ್ಯಕೀಯ ಶಿಕ್ಷಣ ಅನ್ನೋದು ಮಾರಾಟ ಆಗುತ್ತೆ, ಕೋಚಿಂಗ್ ಮಾಫಿಯಾ ಇನ್ನೂ ದೊಡ್ಡ ಮಟ್ಟದಲ್ಲಿ ತಲೆ ಎತ್ತುತ್ತೆ ಅನ್ನೋ ಎಚ್ಚರಿಕೆನ AIDSO ವಿದ್ಯಾರ್ಥಿ ಸಂಘಟನೆ ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು? ಕಾಂಗ್ರೆಸ್ ಪಕ್ಷ. ಆ ಪಕ್ಷಕ್ಕೆ AIDSO ವಿದ್ಯಾರ್ಥಿ ಸಂಘಟನೆ ಎಚ್ಚರಿಕೆ ಕೊಟ್ಟಾದ ನಂತರನೂ ಕೂಡ ಎಷ್ಟೋ ಜನಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಅಷ್ಟು ವಿರೋಧ ವ್ಯಕ್ತ ಆದ್ರೂ ಕೂಡ ವಿರೋಧದ ನಡುವೆನೂ ಕೂಡ ನೀಟನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅವ್ರೇನ್ ನೀಟನ್ನ ಇಂಟ್ರೊಡ್ಯೂಸ್ ಮಾಡಿ ಅವಾಂತರನ ಸೃಷ್ಟಿ ಮಾಡಿದ್ರು, ಬಿಜೆಪಿ ಪಕ್ಷ ಇನ್ನೂ ಅತಿ ವೇಗದಲ್ಲಿ ಒಂದು ಗಂಡಾಂತರನೇ ಸೃಷ್ಟಿ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ನೀಟ್ ಇಂದ ಇವತ್ತು ಎಷ್ಟು ಕೋಟ್ಯಾಂತರ ರೂಪಾಯಿ ಇವತ್ತು ಮೆಡಿಕಲ್ ಎಜುಕೇಶನ್ಗೆ ಖರ್ಚು ಮಾಡುವಂತ ಪರಿಸ್ಥಿತಿ ಬರ್ತಾ ಇದೆ. ಎಷ್ಟೋ ಜನ ಕೆಳ ಮಧ್ಯಮ ವರ್ಗದವರು, ಮಧ್ಯಮ ವರ್ಗದ ಜನಗಳು ಅವ್ರ ಹೊಲನ ಮಾರಿ, ಮನೇನ ಮಾರಿ, ಸಾಲ ಮಾಡಿ ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನನ್ನ ಮಗ ಡಾಕ್ಟರ್ ಆಗಿ ಜನಗಳ ಸೇವೆ ಮಾಡ್ಲಿ, ಸಮಾಜ ಸೇವೆ ಮಾಡ್ಲಿ ಅಂತ ಹೇಳಿ ಅವರು ಕನಸನ್ನ ಕಟ್ಕೊಂಡು ಕಷ್ಟಪಟ್ಟು ಓದಿಸಿದ್ರೆ ಇವತ್ತು ಯಾರೆಲ್ಲ 23 ಲಕ್ಷ ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾರೆ, ಅಷ್ಟು ಫ್ಯಾಮಿಲೀಸು, ಅಷ್ಟು ವಿದ್ಯಾರ್ಥಿಗಳು ಇವತ್ತು ಸಫರ್ ಮಾಡ್ತಾ ಇರೋದ್ರಿಂದ ಅತ್ಯಂತ ನೋವಲ್ಲಿದ್ದಾರೆ, ಕಳವಳನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಪೇಪರ್ ಲೀಕ್ ಏನಾಯ್ತು, ಅದಾದಾಗ 24 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆನೂ ಕೂಡ ಸರ್ಕಾರ ಮಾತಾಡ್ಲಿಲ್ಲ. ಇದ್ರ ವಿರುದ್ಧ 1.5 ತಿಂಗಳಿಂದ ಹೋರಾಟ ನಡೀತಾ ಇದೆ. ಯಾರಾದ್ರೂ ಒಬ್ರು ಜವಾಬ್ದಾರಿ ತಗೊಳ್ಳಿ. ಹೋರಾಟ ಮಾಡ್ತಿರೋ ಇಷ್ಟೇ ಡಿಮ್ಯಾಂಡ್ ಏನದು, ಯಾರು ಪೇಪರ್ ಲೀಕಿಗೆ ಕಾರಣ ಆದ್ರೂ ಅವ್ರನ್ನ ಹಿಡಿದಾಕ್ಬೇಕು, ಅವ್ರಿಗೆ ಶಿಕ್ಷೆ ಕೊಡ್ಬೇಕು, NTA ಸ್ಕ್ರಾಪ್ ಮಾಡ್ಬೇಕು. ಕಳೆದ 4 ವರ್ಷದಲ್ಲಿ ಇದು 3ನೇ ಬಾರಿ ಆಗ್ತಾ ಇರೋದು. ಒಂದು ಎಕ್ಸಾಮ್ ಅನ್ನ ನಡೆಸಕ್ಕೆ ಯೋಗ್ಯತೆ ಇಲ್ಲದೆ ಇರುವಂತ NTA ಯಾಕೆ ಇನ್ನೂ ಇಟ್ಕೋಬೇಕು, ಅದನ್ನ ಸ್ಕ್ರಾಪ್ ಮಾಡಬೇಕು. ಅಂಡ್ ಶಿಕ್ಷಣ ಮಂತ್ರಿಗಳು ಯಾರಿಗಾದ್ರೂ ಒಂದು ಅಕೌಂಟಬಿಲಿಟಿ ಬೇಕಲ್ವಾ, ಒಂದು ಜವಾಬ್ದಾರಿ ತಗೋಬೇಕಲ್ವಾ ಸರ್ಕಾರ, ಅದನ್ನ ಯಾರು ತಗೊಳಕ್ ರೆಡಿ ಇಲ್ಲ. ಅದಕ್ಕೆ ನಾವು ಕೇಳ್ತಿರೋ ಡಿಮ್ಯಾಂಡ್ ಏನು, ಧರ್ಮೇಂದ್ರ ಪ್ರಧಾನ್ ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು, ಒಂದು ಅಕೌಂಟಬಿಲಿಟಿ ಕೊಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಇಷ್ಟೇ ಡಿಮ್ಯಾಂಡ್ಸ್. ಸೊ ಇಲ್ಲಿ ಸರ್ಕಾರ ಏನ್ ಮಾಡ್ಬೇಕಾಗಿತ್ತು, ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಸರ್ಕಾರ ಬಂದು ಯಾರೆಲ್ಲ ಪ್ರತಿಭಟನಾ ನಿರತರ ಇದ್ದಾರೆ ವಿದ್ಯಾರ್ಥಿಗಳು ಅವ್ರ ಜೊತೆ ಮಾತುಕತೆ ನಡೆಸಬೇಕಿತ್ತು. ಫ್ರೆಂಡ್ಸ್, ಹೌದು, ನೀಟ್ ಪೇಪರ್ ಲೀಕ್ ಆಗಿ ಇವತ್ತು ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ತಪ್ಪಾಗಿದೆ ನಮ್ಮ ಕಡೆಯಿಂದ ಅನ್ನೋ ತಪ್ಪಿಗೆನ ಕೊಡಬೇಕಿತ್ತು. ಎಷ್ಟು ಜನ ವಿದ್ಯಾರ್ಥಿ ಬೆಂಗಳೂರಿಗೂ ಹೋಗಿ ಪ್ರತಿಭಟಿಸಿ ಮತ್ತು ಇಡೀ ದೇಶದಲ್ಲಿ ಏನಾಗ್ತಿದೆ ಎಲ್ಲ ಹುಡುಗ ಹುಡುಗಿಯರು PU ಕಾಲೇಜಿನವರು ರೀಲ್ಸ್ ಮಾಡೋದನ್ನ ಬಿಟ್ಟು ನಿಜವಾದ ದೇಶ ಪ್ರೇಮದಿಂದ ನಿಜವಾಗ್ಲೂ ವ್ಯವಸ್ಥೆಯನ್ನ ಪ್ರತಿಭಟಿಸ್ತಾ ಇರುವಂತ ಈ ಚಾರಿತ್ರಿಕ ಘಟನೆ ಇದೆಯಲ್ಲ, ನಾವೂ ಕೂಡ ಇದರಲ್ಲಿ ಭಾಗವಹಿಸಬೇಕು, ಜೀವಂತವಾಗಿ ಬದುಕಿದ್ದೇವೆ ಅಂತ. ಅದಕ್ಕೋಸ್ಕರನೇ ಎಲ್ಲ ಎಷ್ಟು ಜನ ಮಹಾರಾಣಿಯಿಂದ ನಮ್ಮ ಮಕ್ಕಳು ಬರ್ತಿದ್ದಾರೆ ಅಂತ ನೋಡ್ಲಿಕ್ಕೆ ನಿಮ್ಮ ಜೊತೆ ಸೇರ್ಲಿಕ್ಕೋಸ್ಕರ ಬಂದೆ. ಸಂತೋಷ ಆಯಿತು. ಇಂಥ ಪ್ರಜ್ಞಾ ಜಾಗೃತಿ ಇನ್ನೂ ಹೆಚ್ಚಾಗಲಿ ಅಂತ ಹೇಳ್ತಾ ನಾನು ಮಾತಾಡೋದು.